ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ. ನಿನ್ನೆ ಕೂಡ ಇರಲಿಲ್ಲ. ಮೊನ್ನೆ ಎಷ್ಟು ಜೋರಿತ್ತು ಮಳೆ ಅಂದರೆ, ಇವತ್ತು ಸ್ವಲ್ಪ ಕಡಿಮೆ ಇದೆ. ಹೊರಗೆ ಬರಲಿಕ್ಕಾಗ್ತದೆ. ತೆಂಗಿನಕಾಯಿ ಇವಾಗ ಸ್ವಲ್ಪ ಇದೆ ನೋಡಿ. ಸ್ವಲ್ಪ ಕೋತಿಗಳ ಕಾಟ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಇದೆ ಇವಾಗ. ನಾನು ಇವಾಗೊಂದು ಉಪ್ಪಲ್ಲಿ ಹಾಕಿಟ್ಟಂಥ ಹಲಸಿನ ತೊಲೆಯ ಪಲ್ಯ ಮಾಡಬೇಕಂತ ಇದ್ದೀನಿ. ನೋಡಬೇಕು, ಇವಾಗ ಮಾಡಬೇಕು. ಇದೆಲ್ಲ ಉಳಿಯೋದಿಲ್ಲ, ಇದೆಲ್ಲ ಮಂಗಗಳಿಗೇನೆ ಸರಿ ಆಗ್ತದೆ. ಈ ವರ್ಷ ಇದೆಲ್ಲ ಜೀವಿಗೆ ಕೆಲಸ ಎಲ್ಲ ಇಲ್ಲದಿದ್ದರೆ ಇರುವುದಿಲ್ಲ. ಈ ವರ್ಷ ಇತ್ತು ಸ್ವಲ್ಪ. ಉಪ್ಪಲ್ಲಿ ಹಾಕಿಟ್ಟಂತಹ ಹಲಸಿನ ತೊಲೆ ಗಟ್ಟಿ ಇದೆ ನೋಡಿ, ಏನಾಗಲಿಲ್ಲ. ಇದು 2 ವರ್ಷ ಆದರೂ ಇನ್ನೂ ಏನಾಗಲಿಲ್ಲ ಇದು. ಹಲಸಿನ ತೊಲೆಯ ಉಪ್ಪಿನಲ್ಲಿ ಹಾಕಿಟ್ಟಿದ್ದ ಹಲಸಿನ ತೊಲೆಯ ಪಲ್ಯ ರೆಡಿ ಆಯಿತು ನೋಡಿ. ಇದು ಹೇಗೆ ಮಾಡಿದರೂ ತಿನ್ನಲಿಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ 2 ವರ್ಷ ಆಯಿತು. ಈ ವರ್ಷ ಅದು ತೆಗಿಲಿಲ್ಲ ನಾನು. ಅದು ಕಳೆದ ವರ್ಷ ಹಾಕಿದ್ದು. ಕಳೆದ ವರ್ಷ ಹಾಕಲಿಲ್ಲ ನಾನು, ಅದಕ್ಕೆ ಮುಂಚೆ ಹಾಕಿಟ್ಟದ್ದು. ಆಯಿತು ನೋಡಿ. ಹಾಗೆಯೇ ನಾನು ಇಲ್ಲಿ ಅನ್ನಕ್ಕೆ ಅಂತ ನೀರಿಟ್ಟು ಬಿಟ್ಟೆ. ಅಂದರೆ ಕುಚ್ಚಲಕ್ಕಿಯಲ್ಲಿ ಮಾಡೋದು ಅನ್ನ, ಹಾಗಾಗಿ ಅದು ಬೇಯುವುದು ತುಂಬ ಹೊತ್ತಾಗ್ತದೆ. ಅದಕ್ಕೋಸ್ಕರ ಕಟ್ಟಿಗೆಯಲ್ಲಿ ಮಾಡ್ತಾಯಿದ್ದೀನಿ. ಬೇಯ್ತಾ ಇರ್ತದೆ. ಅನ್ನು ಅಕ್ಕಿ ಹಾಕಬೇಕಷ್ಟೆ. ಕುಚ್ಚಲಕ್ಕಿ ಕ್ಲೀನ್ ಮಾಡಿ ತಂದದ್ದು. ಓಕೆ, ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.